ಪ್ರತಿಯೊಂದು ಫ್ಯಾಮಿಲಿ ರನ್ ಬಿಸ್ನೆಸ್ಸಲ್ಲೂ ರೇಷ್ಮೆಯ ದಾರದ ಗಟ್ಟಿತನಕ್ಕಿಂತ ಗಟ್ಟಿಯಾಗಿರುವಂಥ ಒಂದು ದಾರ ಯಾವ್ದು ಹೇಳಿ? ಅದೇ ನಂಬಿಕೆ. ನಂಬಿಕೆ ಒಂದು ಬ್ರ್ಯಾಂಡ್ ಮೇಲೆ ಬರೋದು ಹೇಗೆ ನೋಡಿ, ಈಗ 80 ವರ್ಷಗಳಿಂದ ಇದೆ. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿತವಾಗಿಂದಲೂ ಹುಟ್ಕೊಂಡಂಥ ಒಂದು ಬ್ರ್ಯಾಂಡು ಇವತ್ತವರೆಗೂ ಇದೆ ಅಂತಂದರೆ, ಇಷ್ಟು ವರ್ಷ ಬದಲಾಗ್ತಾ ಇರೋ ದಿನದಲ್ಲಿ, ಬದಲಾಗ್ತಾ ಇರೋ ಕಾಲಘಟ್ಟದಲ್ಲಿನೂ ಒಂದು ಬ್ರ್ಯಾಂಡ್ ಉಳ್ಕೊಂಡಿದೆ ಅಂದರೆ ಅದು ನಂಬಿಕೆ. ಪ್ರಾಬ್ಲಿ ಲಿವಿಂಗ್ ಥ್ರೂ ದ ಟೆಸ್ಟ್ ಆಫ್ ಟೈಮ್ಸ್. ಯಾಕೆ ನಾನಿವತ್ತು ಮಾತನ್ನು ಈ ಥರ ಶುರು ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ 1944ನೇ ಇಸ್ವಿಯಿಂದ ಡ್ರೇಪಿಂಗ್ ಕರ್ನಾಟಕ ಇನ್ ಎಲಿಗೆನ್ಸ್, ಇಟ್ ಹ್ಯಾಸ್ ಟು ಬಿ ಒನ್ ಆ್ಯಂಡ್ ಓನ್ಲಿ ಸುದರ್ಶನ್ ಸಿಲ್ಕ್ಸ್. ಚಿಕ್ಕಪೇಟೆಯಿಂದ ಶುರುವಾದಂಥ ಸುದರ್ಶನ್ ಸಿಲ್ಕ್ಸ್ ಇವತ್ತು ಮಲ್ಲೇಶ್ವರಂನ ನ್ಯೂ ಸುದರ್ಶನ್ ಸಿಲ್ಕ್ಸ್ ಆಗಿ ನಮ್ಮ ಮುಂದೆ ಆ ಇಡೀ ಬ್ರ್ಯಾಂಡ್ನ ಒಂದು ಜರ್ನಿ, ರೇಷ್ಮೆ ಬಿಸ್ನೆಸ್ ಆಗಿರಲಿ, ಒಂದು ಆಂಟ್ರಪ್ರಿನರ್ಸ್ ಜರ್ನಿ, ಆ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಬರೋದಿದೆಯಲ್ಲ ಇವತ್ತಿನ ಬದಲಾಗ್ತಾ ಇರುವಂಥ ಡಿಜಿಟಲ್ ದಿನದಲ್ಲಿ. ಪ್ಲಸ್ ಸೀರೆ ಕೊಂಡ್ಕೊಳ್ಳೋರಿಗೆ, ನಮ್ಮಂಥವ್ರಿಗೆ ಹೆಂಗಿರಬೇಕು, ನಾವು ಹೆಂಗೆ ಹುಷಾರಾಗಿರಬೇಕು, ಹೆಂಗೆ ನಂಬಬೇಕು, ಎಲ್ಲ ವಿಚಾರವನ್ನು ಕೂಲಂಕುಷವಾಗಿ ಮಾತಿಗೆ ಎಳಿತಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವರಣೋಲಿ ಶ್ರೀನಿವಾಸ್ ಅವರಿದ್ದಾರೆ, ಹೂ ಇಸ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ನಮ್ಮ ಮಲ್ಲೇಶ್ವರಂನ ನ್ಯೂ ಸುದರ್ಶನ್ ಸಿಲ್ಕ್ಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸರ್, ನಾನು ನಿಮ್ಮ ತಾತ ಅವರ ಹೆಸರು ನೋಡಿದ ತಕ್ಷಣವೇ ಅಲ್ಲಲ್ಲೇ ಅಂದ್ಕೊಂಡೆ. ಯಾಕಂದರೆ ನಮ್ಮೆಲ್ಲರಿಗೂ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅನ್ನೋದು ಇದೊಂಥರ ಟಂಗ್ ಟ್ವಿಸ್ಟರ್ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲರಿಗೂ. ಸೊ ಜಿ ವಿ ಸಂಪಂಗಪ್ಪ ಅವರ ಮೊಮ್ಮಗ ನೀವು. ಸೊ ಲಿಟ್ರಲಿ ನಿಮ್ಗೆ ಹೇಳೋದು ಮಾಡಿಸ್ದಂಗೆ ಇರುತ್ತೆ. ಸಂಪಂಗಪ್ಪನ ಮೊಮ್ಮಗ ನಮ್ಮ ಶ್ರೀನಿವಾಸ್ ಅವರು ಇಲ್ಲಿದ್ದೀರಿ. ಸೊ ಮೊದಲನೇದಾಗಿ ಅಂತೂ ಇಂತೂ ಹಬ್ಬ ಟೈಮಲ್ಲಿ ಸಿಕ್ಕಿದ್ದೀರಾ, ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಆಗಿದ್ದು ಮೇಡಮ್, ತುಂಬ ಚೆನ್ನಾಗಿದ್ದೀವಿ. ವೆರಿ ನೈಸ್. ತಾವು ಹೇಗಿದ್ದೀರಾ? ನೋಡಿ ಸರ್, ಎಕ್ಸಾಮಿಗೆ ಓದ್ಕೊಂಡು ಬಂದಂಗೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಜರ್ನಿನ ನೋಡ್ತಿದ್ದಂಗೆ ಇದು 1944ಇಂದ ಶುರುವಾಗಿದ್ದು ಸುದರ್ಶನ್ ಅಲ್ವಾ? ನಮ್ಮ ತಾತ ಅವರು ಶುರು ಮಾಡಿದ್ದು. ಹೌದು ಮೇಡಮ್. ಹೆಂಗೆ ಇದು ಶುರು ಆಗಿದ್ದು ಸರ್? ಆ್ಯಕ್ಚುಲಿ ನಮ್ಮ ತಾತ ಅವರು ಒಂದು ಕಡೆ ಕೆಲಸ ಮಾಡ್ತಾಯಿದ್ರು. ಸೊ ಅವರು ಕೆಲಸ ಮಾಡ್ತಾ ಇದ್ದಿದ್ದ ಟೈಮಲ್ಲಿ ಆ ಕೆಲಸ ಮಾಡ್ತಾಯಿದ್ದಂಥ ಓನರು ಇವರ ಒಂದು ಎಫರ್ಟ್ಸು, ಒಂದು ಆನೆಸ್ಟಿ ನೋಡಿ ಅವರೇ ನೀವೇ ಒಂದು ಅಂಗಡಿ ಹಾಕ್ರಪ್ಪ ಅಂತ ಹೇಳಿ ಅವರೊಂದು ಪ್ರೋತ್ಸಾಹದಿಂದ ಅವರು ಮತ್ತು ನಮ್ಮ ತಾತ ಅವರು ಇನ್ನೊಬ್ಬರು ಸ್ನೇಹಿತರಿಗೆ ಒಂದು ಸಣ್ಣದಾಗಿ ಒಂದು ಮಳಿಗೆ ಹಾಕ್ಲಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟರು. ಸೊ ನಾವು ಇನಿಷಿಯಲಾಗಿ ಸ್ಟಾರ್ಟ್ ಮಾಡಿದ್ದೆ ನಮ್ಮದು ರೆಡಿಮೇಡ್ ಸ್ಟೋರು. ಹೌದು, ಅದು 5/10 ಅಷ್ಟೇ ಇದ್ದಿದ್ದು. ಎಲ್ಲಿ? ಚಿಕ್ಕಪೇಟಲ್ಲೇ ನಮ್ಮದು ಬೇಸು. ಸೊ ಚಿಕ್ಕಪೇಟಲ್ಲಿ 5/10 ಅಂಗಡಿಯಲ್ಲಿ ಸ್ಟಾರ್ಟ್ ಮಾಡಿದಂಥ ಒಂದು ಸಣ್ಣ ಮಳಿಗೆ ಮೇಡಮ್ ಇದು. ಆ್ಯಕ್ಚುಲಿ 1944ಅಲ್ಲಿ ಆವಾಗ ನಾವು ಹೊಸೈರಿ ಐಟಮ್ಸು ಮತ್ತು ಕ್ಯಾಪ್ಸು ಅದನ್ನು ಮಾರ್ತಾ ಇದ್ದಂಥ ಸಮಯ ಅದು. ಒಬ್ಬರು ಒಳಗಡೆ ನಿಂತ್ಕೊಂಡ್ರೆ ಇನ್ನೊಬ್ಬರು ಹೊರಗಡೆ ನಿಂತ್ಕೊಬೇಕು, ಹಂಗಿತ್ತು. ಸೊ ಬೆಳಿಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ನಮ್ಮದು ಸ್ಟೋರ್ ಓಪನ್ ಇರೋದು. ಅವಾಗ ಈ ಥರ ಟೈಮಿಂಗ್ಸ್ ಏನು ಇರಲಿಲ್ಲ, ರೆಸ್ಟ್ರಿಕ್ಷನ್ಸು. ಹೌದು, ನಮ್ಮ ತಾತ ಅವರೊಬ್ಬರೇ, ಇನ್ಯಾರೂ ಇಲ್ಲ ಸಪೋರ್ಟಿಗೆ. ಸೊ ಆ ಟೈಮಲ್ಲಿ ಅವರು ಸ್ಟಾರ್ಟ್ ಮಾಡಿದಂಥ ಒಂದು ಸ್ಟೋರು ಇವತ್ತು ನಮ್ಮ ತಂದೆ ಶ್ರೀ ಜೆ ಎಸ್ ರಮೇಶ್ರವರು ಮತ್ತು ಅವ್ರ ತಮ್ಮಂದಿರು ಜೆ ಎಸ್ ಅನಂತ್ ಮತ್ತು ಜೆ ಎಸ್ ವೆಂಕಟೇಶ್ ಇವರ ಒಂದು ಸಹಕಾರದಿಂದ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಯಶಸ್ವಿ ಆಗಿದೆ ಅಂತ ಹೇಳೋಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಅವರ ಒಂದು 3rd ಜನ್ರೇಷನ್ನು ನಮ್ಮ ಜೆ ವಿ ಸಂಪಂಗಪ್ಪನವರ ಮೊಮ್ಮಗನಾಗಿ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಮೇಡಮ್ ನಾನು. ವಾವ್. ಸೊ ತಮ್ಮ ತಾತ ಸಂಪಂಗಪ್ಪನವರು, ಅವರಿಗೆ 3 ಜನ ಗಂಡು ಮಕ್ಕಳು, ಅದರಲ್ಲಿ ತಮ್ಮ ತಂದೆ ರಮೇಶ್ ಅವರು, ಅವರ ಮಗ ತಾವು. ಹೌದು. ನೀವೀಗ ಮಲ್ಲೇಶ್ವರಂ ನ್ಯೂ ಸುದರ್ಶನ್ ಸಿಲ್ಕ್ಸ್ನ ರೂವಾರಿ. ಕರೆಕ್ಟು ಮೇಡಮ್. ವಾವ್. ಸೊ ತಾತ ಬಗ್ಗೆ ಮಾತಾಡ್ತಾನೆ ಕೆಲವುದೆಲ್ಲ ಎಲ್ಲಿಂದ ಶುರುವಾಗತ್ತೆ? ಅವಾಗಿಂದಲೇ ಸುದರ್ಶನ್ ಅಂತ ಹೆಸರಿಟ್ರಾ? ಫಸ್ಟು ಸುದರ್ಶನ್ ಟ್ರೇಡರ್ಸ್ ಅಂತ ಇತ್ತು. ಸೊ ಅದಾದ ನಂತರ ಯಾವಾಗ ನಾವು ಸ್ಯಾರೀಸ್ಗೆ ಒಂದು ಬೇಡಿಕೆ ಅದೆಲ್ಲ ಕಂಡುಬಂದು ನಮ್ಮ ತಂದೆಯವರು ಎಲ್ಲ ಡಿಸೈಡ್ ಮಾಡಿ ಸುದರ್ಶನ್ ಟ್ರೇಡರ್ಸ್ ಹೋಗಿ ಸುದರ್ಶನ್ ಸಿಲ್ಕ್ಸ್ ಅಂತ ಅದನ್ನು ನಾಮಕರಣ ಮಾಡಿದ್ರು. ಇದು ಇಮಿಡಿಯೇಟಾಗೆ ಸೀರೆಗೆ ಬಂದ್ರಾ ಅಥವಾ ಸ್ವಲ್ಪ ದಿನ ಆಯಿತಾ? ಇಲ್ಲ, ಒಂದು ಸ್ವಲ್ಪ ದಿನ ಈ ರೆಡಿಮೇಡ್ಸಲ್ಲಿ ನಾವು ಒಂದು ಇದನ್ನು ಕಂಡ್ವಿ. ಪ್ಲಸ್ ಅವಾಗೇನಂದರೆ ಚಿಕ್ಕಪೇಟು ಮೇಜರಾಗಿ ಸಿಲ್ಕ್ ಸ್ಯಾರೀಸ್ಗೆ ತುಂಬ ಪ್ರಸಿದ್ಧಿಯಾಗಿತ್ತು. ಅವಾಗೇನು ಈಗಲೂ ಅಷ್ಟೇ ಒಂದು ಪಾಪ್ಯುಲಾರಿಟಿ ಇದೆ. ಸೊ ಅದನ್ನು ನೋಡಿದಂಥವ್ರು ನಮ್ಮ ತಾತನವ್ರಿಗೆ ಒಂದು ಐಡಿಯಾ ಕೊಟ್ಟರು, ಹೇಗಿದ್ರು ನೀವು ರೆಡಿಮೇಡ್ಸ್ ಅದೆಲ್ಲ ಇಡ್ತಾ ಇದ್ದೀರಾ, ಸ್ಯಾರೀಸು ಇಡಿ ಅಂತ ಹೇಳಿಬಿಟ್ಟು ಫಸ್ಟ್ ಸ್ಯಾರೀಸ್ ಕೊಟ್ಟರು. ಸೊ ಅದು ಒಂದು ಜರ್ನಿ ಎಲ್ಲ ಒಂದು ಈ ಒಂದು ಮಟ್ಟಕ್ಕೆ ಯಶಸ್ವಿಗೆ ಕಾರಣ ಆಯಿತು. ವಾವ್. ಐ ಥಿಂಕ್ ನಾವೆಲ್ಲ ಕಂಡುಬಿಡೋ ಹೊತ್ತಿಗೆ ಐ ಥಿಂಕ್ ನಿಮ್ಮ ಜನ್ರೇಷನನ್ನು ನಾವು ನೋಡ್ತಾ ಇರೋದು.
ಸೊ ಇದಕ್ಕೊಂದು ದೊಡ್ಡ ಲೆಗಸಿನೇ ಇದೆ. ಸೊ ಮುಂದಿನ ಪ್ರಶ್ನೆ, 80 ವರ್ಷಗಳ ಕಾಲ ಒಂದು ಬ್ರ್ಯಾಂಡು ಹೆಜ್ಜೆ ಹೆಜ್ಜೆಗೂ ಮುಂದಕ್ಕೆ ಬರಬೇಕಾದಾಗ ಅದರದ್ದೇ ಆದಂಥ ಒಂದು ದೊಡ್ಡ ಜರ್ನಿನೇ ಇದೆ. ಸೊ ಹಿಂದಕ್ಕೆ ತಿರುಗಿ ನೋಡಿದ್ರೆ ಐ ಥಿಂಕ್ ತಮ್ಮ ತಂದೆಯವರು ಅವ್ರ ಬ್ರದರ್ಸಿಂದ ಆಗಿರಲಿ ಅಥವಾ ನಿಮ್ಮ ತಾತ ಅವ್ರನ್ನ ಮೀಟ್ ಮಾಡಿದ್ದೀರಿ? ನಾನು ತುಂಬ ಚಿಕ್ಕವನು ಮೇಡಮ್. ಆಗ ನನಗೊಂದು 4 ವರ್ಷ ಇರ್ಬೋದು ನಮ್ಮ ತಾತ ಅವ್ರು ತೀರ್ಕೊಂಡಾಗ. ಸೊ ಅವ್ರ ಜೊತೆ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನಾನು 4-5 ವರ್ಷ ಇದ್ರೂ ಅವರು ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು. ಅದೊಂದೇ ನೆನಪು ನನಗಲ್ಲಿರೋದು. ಇದು ನೆನಪಿಟ್ರೆ ಕಥೆಗಳಂತ ಎಲ್ಲ ಬಂದಾಗ ಬರೀ ಅಪ್ಪ ಮತ್ತೆ ಅವರ ಬ್ರದರ್ಸಿಂದ ಕೇಳಿರೋದೇನಾ? ಹೌದು ಹೌದು. ಸೊ ಹೇಗೆ ನಮ್ಮ ಸಂಪಂಗಪ್ಪ ಅವರನ್ನು ನಾವು ಅರ್ಥ ಮಾಡ್ಕೋಬೇಕು, ಇವತ್ತು ಹೇಗೆ ಅವ್ರನ್ನ ನೆನಪಿಸ್ಕೋಬೇಕು? ಮೇಡಮ್, ಅವರ ಒಂದು ಸಿಂಪ್ಲಿಸಿಟಿ ಪ್ಲಸ್ ಅವ್ರು ಹೇಳ್ತಾ ಇದ್ದೊಂದು ಒಂದು ವ್ಯಾಲ್ಯೂಸ್. ಅದೇ ವ್ಯಾಲ್ಯೂಸ್ ಅಂದರೆ ಏನಂದರೆ, ಕಸ್ಟಮರ್ಗೆ ಯಾವತ್ತಿದ್ರೂ ನಾವು ಜೆನ್ಯೂನ್ ಆಗಿರಬೇಕು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಯಾವತ್ತು ಕಳ್ಕೊಬಾರ್ದು. ಅವ್ರ ಟ್ರಸ್ಟ್, ನಂಬಿಕೆ ಉಳಿಸ್ಕೊಬೇಕು. ನಮ್ಮ ಸುದರ್ಶನ್ದ ಬೇಸು ಇರೋದೇ ಅದರಲ್ಲಿ. ನಾವು ಒಳ್ಳೆ ಕ್ವಾಲಿಟಿ ಪ್ಲಸ್ಸು ಪ್ರೈಸಿಂಗು, ಜೆನ್ಯೂನ್ ಪ್ರೈಸಿಂಗ್ ಇರಬೇಕು. ಪ್ಲಸ್ ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಅಟ್ಮೋಸ್ಟ್ ಇಂಪಾರ್ಟೆಂಟು. ಏನಂದರೆ ಇವಾಗ ಕಸ್ಟಮರ್ದು ಒಂದು ನಂಬಿಕೆ ಗಳಿಸೋದು ತುಂಬ ಕಷ್ಟ ಇದೆ. ಯಾಕೆ? ಹೌದು, ಏಕೆಂದರೆ ಈಗ ತುಂಬ ಕಡೆ ಎಲ್ಲ ನೋಡಿ ರೇಷ್ಮೆ ಸೀರೆ ಅಂತ ಹೇಳಿ ಆರ್ಟ್ ಸಿಲ್ಕ್ ಸೀರೆ ಅಂತ ಕೊಡ್ತಾರೆ. ಸೊ ರೇಷ್ಮೆ ಸೀರೆ ಬೆಲೆ ತೊಗೊತಾರೆ, ಬಟ್ ಕಸ್ಟಮರ್ಗೆ ಚೀಟ್ ಮಾಡ್ತಾರೆ, ಪ್ರೈಸಿಂಗಲ್ಲಿ ಚೀಟ್ ಆಗುತ್ತೆ. ಸೊ ಇಷ್ಟೆಲ್ಲ ಇರೋವಾಗ ನಮ್ಮ ತಾತನವರಾಗಲಿ ನಮ್ಮ ತಂದೆಯವರಾಗಲಿ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಕಸ್ಟಮರ್ ಯಾವತ್ತೂ ಮೋಸ ಆಗಬಾರ್ದು. ಅವರು ನಮ್ಮನ್ನು ನಂಬಿ ಬರ್ತಾರೆ. ಇಲ್ಲಪ್ಪ, ಸುದರ್ಶನ್ ಸಿಲ್ಕ್ಸ್ಗೆ ಹೋದರೆ ಇಲ್ಲಿ ಒಳ್ಳೆ ಪದಾರ್ಥ ಸಿಗುತ್ತೆ, ಒಳ್ಳೆ ಪ್ರೈಸಿಂಗ್ ಕೊಡ್ತಾರೆ ಅಂತ ಹೇಳಿ ಬಂದಾಗ ನಾವು ಅದನ್ನು ಕಳ್ಕೊಂಬಿಟ್ರೆ, ಈಗ ಅವರು ಪ್ರತಿಯೊಂದು ಜರ್ನಿಯಲ್ಲೂ ನಾವು ಒಂದು ಭಾಗವಾಗಿರ್ತೀವಿ. ಇವಾಗ ಕಸ್ಟಮರ್ ಬಂತು ಅಂದರೆ ನಮ್ಮಲ್ಲಿ ಜಸ್ಟ್ ವ್ಯಾಪಾರ ಮಾಡಬೇಕು ಅಂತ ಬರೋದಿಲ್ಲ. ವ್ಯಾಪಾರ ಮಾಡಿದ್ರೂ ಅವರೊಂದು ಎಮೋಷನ್ಸ್ನ ಕ್ಯಾರಿ ಮಾಡ್ತಾರೆ. ಅವ್ರದ್ದೇನೋ ಶುಭ ಸಮಾರಂಭಗಳಿರುತ್ತೆ. ಸೊ ಆ ಕಾರಣಕ್ಕೆ ಎಲ್ಲ ಕುಟುಂಬ ಸಮೇತ ಎಲ್ಲ ಬಂದಾಗ ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಒಂದು ಡಿಸಪಾಯಿಂಟ್ಮೆಂಟ್ ತಂದುಬಿಟ್ರೆ, ಅವರು ಏನಪ್ಪ ಸುದರ್ಶನ್ಗೆ ಹೋದ್ವಿ, ನಮ್ಗೆ ಹಿಂದಿಗೆ ಮೋಸ ಮಾಡಿಬಿಟ್ರಲ್ಲ ಅನ್ನೋ ಒಂದು ಬಂದುಬಿಟ್ರೆ ಅದು ತುಂಬ ನಮಗೆ ಇದಾಗುತ್ತೆ, ಧಕ್ಕೆ ಉಂಟು ಮಾಡಿಬಿಡ್ತೇನೆ. ಸೊ ಅದನ್ನು ನಮ್ಮ ದೊಡ್ಡವರು ಹೇಳಿದ್ದು ಒಂದೇ, ಏನಿದೆಯೋ ನೀವು ಹಾನೆಸ್ಟ್ ಆಗಿರಿ, ಕಸ್ಟಮರ್ಗೆ ಯಾವತ್ತೂ ಮೋಸ ಆಗಬಾರ್ದು. ಸೊ ಹಾನೆಸ್ಟ್ ಆಗಿರೋದು ಇಸ್ ಥ್ರೂ ಗಿವಿಂಗ್ ದ ರೈಟ್ ಪ್ರಾಡಕ್ಟ್ ಆ್ಯಂಡ್ ರೈಟ್ ಪ್ರೈಸಿಂಗ್.